ಮೊದಲನೇ ಪ್ರಶ್ನೆ, 200 ರೂಪಾಯಿ ನೋಟಿನ ಮೇಲೆ ಯಾರ ಚಿತ್ರ ಮುದ್ರಿಸಲಾಗಿದೆ? ಎ. ಮಳೆಬಿಲ್ಲು, ಬಿ. ತಾಜ್ ಮಹಲ್, ಸಿ. ಕೆಂಪು ಕೋಟೆ, ಡಿ. ಸಾಂಚಿ ಸ್ತೂಪ. ಉತ್ತರ ಡಿ. ಸಾಂಚಿ ಸ್ತೂಪ. ಎರಡನೇ ಪ್ರಶ್ನೆ, ಸೊಳ್ಳೆಗಳು ಯಾವ ಮರದ ಎಲೆಗಳಿಂದ ಓಡಿ ಹೋಗುತ್ತವೆ? ಎ. ಬೇವಿನ ಎಲೆ, ಬಿ. ಬಾಳೆಹಣ್ಣು ಎಲೆ, ಸಿ. ಮಾವಿನ ಎಲೆ, ಡಿ. ತೆಂಗಿನ ಎಲೆ. ಉತ್ತರ ಎ. ಬೇವಿನ ಎಲೆ. ಮೂರನೇ ಪ್ರಶ್ನೆ, ಅರ್ಜುನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ. ವಿಜ್ಞಾನ, ಬಿ. ಜನಪದ ನೃತ್ಯ, ಸಿ. ಸಾಹಿತ್ಯ, ಡಿ. ಕ್ರೀಡೆ. ಉತ್ತರ ಡಿ. ಕ್ರೀಡೆ. ನಾಲ್ಕನೇ ಪ್ರಶ್ನೆ, ಯಾವ ಲೋಹವನ್ನು ಚಾಕುವಿನಿಂದ ಕತ್ತರಿಸಬಹುದು? ಎ. ಕಬ್ಬಿಣ, ಬಿ. ಸ್ಟೀಲ್, ಸಿ. ಸೋಡಿಯಂ, ಡಿ. ಚಿನ್ನ. ಉತ್ತರ ಸಿ. ಸೋಡಿಯಂ. ಐದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಮೆದುಳು ಚುರುಕುಗೊಳ್ಳುತ್ತದೆ? ಎ. ಹಸು, ಬಿ. ಮೇಕೆಗಳು, ಸಿ. ಒಂಟೆ, ಡಿ. ಎಮ್ಮೆ. ಉತ್ತರ ಎ. ಹಸು. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ರಾತ್ರಿ ಸ್ನಾನ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ? ಎ. ಭಾರತದಲ್ಲಿ, ಬಿ. ನೇಪಾಳದಲ್ಲಿ, ಸಿ. ಪಾಕಿಸ್ತಾನದಲ್ಲಿ, ಡಿ. ಜಪಾನಿನಲ್ಲಿ. ಉತ್ತರ ಡಿ. ಜಪಾನಿನಲ್ಲಿ. ಏಳನೇ ಪ್ರಶ್ನೆ, ಯಾವ ಭಾರತೀಯ ನೋಟಿನ ಮೇಲೆ ಮಂಗಳಯಾನದ ಛಾಯಾಚಿತ್ರ ಮುದ್ರಿಸಲಾಗಿದೆ? ಎ. 20 ರೂಪಾಯಿ ನೋಟಿನ ಮೇಲೆ, ಬಿ. 500 ರೂಪಾಯಿ ನೋಟು, ಸಿ. 100 ರೂಪಾಯಿ ನೋಟು, ಡಿ. 2000 ರೂಪಾಯಿ ನೋಟು. ಉತ್ತರ ಡಿ. 2000 ರೂಪಾಯಿ ನೋಟು. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿ 5 ವರ್ಷಗಳ ಕಾಲ ನಿಲ್ಲಬಲ್ಲದು? ಎ. ಕುದುರೆ, ಬಿ. ಒಂಟೆ, ಸಿ. ಜಿರಾಫೆ, ಡಿ. ಆನೆ. ಉತ್ತರ ಎ. ಕುದುರೆ. ಒಂಬತ್ತನೇ ಪ್ರಶ್ನೆ, ಯಾವ ಹೂವು ಬೆಳಗ್ಗಿಂದ ಸಂಜೆಯವರೆಗೆ ಸೂರ್ಯನನ್ನು ನೋಡುತ್ತದೆ? ಎ. ಮಲ್ಲಿಗೆ, ಬಿ. ಸೂರ್ಯಕಾಂತಿ, ಸಿ. ನಾಗಪುಷ್ಪ, ಡಿ. ಗುಲಾಬಿ. ಉತ್ತರ ಬಿ. ಸೂರ್ಯಕಾಂತಿ. ಹತ್ತನೇ ಪ್ರಶ್ನೆ, ಮೇಕೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ. ವಿಟಮಿನ್ ಡಿ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಬಿ, ಡಿ. ವಿಟಮಿನ್ ಕೆ. ಉತ್ತರ ಎ. ವಿಟಮಿನ್ ಡಿ. ಹನ್ನೊಂದನೇ ಪ್ರಶ್ನೆ, ಪೆನ್ಸಿಲ್ ಒಳಗಿನ ಕಪ್ಪು ವಸ್ತುವಿನ ಹೆಸರೇನು? ಎ. ಗ್ರಾಫೈಟ್, ಬಿ. ಬೆಳ್ಳಿ, ಸಿ. ಕಾರ್ಬನ್, ಡಿ. ಜಿಂಕೆ. ಉತ್ತರ ಎ. ಗ್ರಾಫೈಟ್. ಹನ್ನೆರಡನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ವಿದ್ಯುತ್ ಉತ್ಪಾದಿಸುತ್ತದೆ? ಎ. ಮೆದುಳು, ಬಿ. ಹಡಿ, ಸಿ. ಕಿಡ್ನಿ, ಡಿ. ಕೈ. ಉತ್ತರ ಎ. ಮೆದುಳು. 13ನೇ ಪ್ರಶ್ನೆ, ತರಕಾರಿಗಳನ್ನು ತೊಳೆಯುವುದರಿಂದ ಯಾವ ವಿಟಮಿನ್ ಬಿಡುಗಡೆ ಆಗುತ್ತದೆ? ಎ. ವಿಟಮಿನ್ ಎ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಡಿ, ಡಿ. ವಿಟಮಿನ್ ಬಿ. ಉತ್ತರ ಬಿ. ವಿಟಮಿನ್ ಸಿ. 14ನೇ ಪ್ರಶ್ನೆ, ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಯಾವ ನಗರದಲ್ಲಿ ಪ್ರಾರಂಭವಾಗಲಿದೆ? ಎ. ದೆಹಲಿಯಲ್ಲಿ, ಬಿ. ಕೋಲ್ಕತ್ತಾದಲ್ಲಿ, ಸಿ. ಮುಂಬೈನಲ್ಲಿ, ಡಿ. ರಾಜಸ್ಥಾನದಲ್ಲಿ. ಉತ್ತರ ಬಿ. ಕೋಲ್ಕತ್ತಾದಲ್ಲಿ. 15ನೇ ಪ್ರಶ್ನೆ, ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಮಾರ್ಚ್ 22, ಬಿ. ಮಾರ್ಚ್ 18,
ಸಿ 15 ಏಪ್ರಿಲ್, ಡಿ 18 ಏಪ್ರಿಲ್. ಉತ್ತರ ಎ ಮಾರ್ಚ್ 22. 16ನೇ ಪ್ರಶ್ನೆ, ಹಾವಿನ ಬಾಯಲ್ಲಿ ಎಷ್ಟು ವಿಷಕಾರಿ ಹಲ್ಲುಗಳಿವೆ? ಎ 1 ಹಲ್ಲು, ಬಿ 2 ಹಲ್ಲು, ಸಿ 3 ಹಲ್ಲುಗಳು, ಸಿ 4 ಹಲ್ಲುಗಳು. ಉತ್ತರ ಬಿ 2 ಹಲ್ಲುಗಳು. 17ನೇ ಪ್ರಶ್ನೆ, ಯಾವ ಜೀವಿ ತನ್ನ ಲಾಲಾರಸದಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ ಕಾಂಗರೂ, ಬಿ ಜಿರಾಫೆ, ಸಿ ಮಂಕಿ, ಡಿ ಮೇಕೆ. ಉತ್ತರ ಬಿ ಜಿರಾಫೆ. 18ನೇ ಪ್ರಶ್ನೆ, ಸೊಳ್ಳೆ ಎಷ್ಟು ಕಾಲ ಬದುಕುತ್ತದೆ? ಎ 12 ದಿನಗಳು, ಬಿ 18 ದಿನಗಳು, ಸಿ 28 ದಿನಗಳು, ಡಿ 56 ದಿನಗಳು. ಉತ್ತರ ಡಿ 56 ದಿನಗಳು. 19ನೇ ಪ್ರಶ್ನೆ, ಮಾನವನ ತಲೆ ಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಎ 22 ಮೂಳೆಗಳು, ಬಿ 24 ಮೂಳೆಗಳು, ಸಿ 25 ಮೂಳೆಗಳು, ಡಿ 26 ಮೂಳೆಗಳು. ಉತ್ತರ ಎ 22 ಮೂಳೆಗಳು. 20ನೇ ಪ್ರಶ್ನೆ, ಭಾರತದ ಅತ್ಯಂತ ಹಸಿರು ನಗರ ಯಾವುದು? ಎ ಪಾಟ್ನಾ, ಬಿ ಮೈಸೂರು, ಸಿ ಮುಂಬೈ, ಡಿ ಬೆಂಗಳೂರು. ಉತ್ತರ ಡಿ ಬೆಂಗಳೂರು. 21ನೇ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ? ಎ ರಷ್ಯಾ, ಬಿ ಅಮೆರಿಕ, ಸಿ ಭಾರತ, ಡಿ ಇರಾನ್. ಉತ್ತರ ಎ ರಷ್ಯಾ. 22ನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛಗೊಳಿಸುತ್ತದೆ? ಎ ಸೇಬು, ಬಿ ದಾಳಿಂಬೆ, ಸಿ ಪೇರಳೆ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. 23ನೇ ಪ್ರಶ್ನೆ, ಮನೆಯಿಂದ ಇಲಿಗಳನ್ನು ಓಡಿಸಲು ಸುಲಭವಾದ ಮನೆಮದ್ದು ಯಾವುದು? ಎ ಪುದೀನ ಎಣ್ಣೆ, ಬಿ ಲವಂಗ, ಸಿ ಈರುಳ್ಳಿ ಸಿಪ್ಪೆ, ಡಿ ಬೆಳ್ಳುಳ್ಳಿ ಎಸಳು. ಉತ್ತರ ಮೇಲ್ನೆ ಎಲ್ಲವೂ. 24ನೇ ಪ್ರಶ್ನೆ, ನಿಯಮಿತವಾಗಿ ಸೈಕಲ್ ಸವಾರಿ ಮಾಡಿದರೆ ಯಾವ ರೋಗ ಬರುವುದಿಲ್ಲ? ಎ ಹೃದಯ ರೋಗ, ಬಿ ಅಧಿಕ ರಕ್ತದೊತ್ತಡ, ಸಿ ಕ್ಯಾನ್ಸರ್, ಡಿ ರಕ್ತಹೀನತೆ. ಉತ್ತರ ಎ ಹೃದಯ ರೋಗ. 25ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಕೆಂಪು ಹಲಸಿನ ಹಣ್ಣುಗಳು ಕಂಡುಬರುತ್ತವೆ? ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ವ್ಯಾಂಟಮ್. ಉತ್ತರ ಡಿ ವ್ಯಾಂಟಮ್. 26ನೇ ಪ್ರಶ್ನೆ, ಜಗತ್ತಿನ ಯಾವ ನದಿಯಲ್ಲಿ ಅತ್ಯಂತ ಬಿಸಿ ನೀರು ಇದೆ? ಎ ನೈಲ್ ನದಿ, ಬಿ ಗೋದಾವರಿ ನದಿ, ಸಿ ಗಂಗಾ ನದಿ, ಡಿ ಸರಯೂ ನದಿ. ಉತ್ತರ ಎ ನೈಲ್ ನದಿ. 27ನೇ ಪ್ರಶ್ನೆ, ಯಾವ ದೇಶದಲ್ಲಿ ಇಂಗ್ಲಿಷ್ ಹೆಚ್ಚು ಮಾತನಾಡುತ್ತಾರೆ? ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಜಪಾನ್. ಉತ್ತರ ಸಿ ಅಮೆರಿಕ. 28ನೇ ಪ್ರಶ್ನೆ, ದಾಂಡಿಯಾ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯ? ಎ ಗುಜರಾತ್, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ್. ಉತ್ತರ ಎ ಗುಜರಾತ್. 29ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ಯಾವ ಅಂಗಕ್ಕೆ ಹಾನಿಗೊಳಗಾಗುತ್ತದೆ? ಎ ಕಿಡ್ನಿ, ಬಿ ಶ್ವಾಸಕೋಶ, ಸಿ ಯಕೃತ್, ಡಿ ಮೆದುಳು.
ಉತ್ತರ ಎ ಕಿಡ್ನಿ. 30ನೇ ಪ್ರಶ್ನೆ. ಮಕ್ಕಳಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಎ 250, ಬಿ 400, ಸಿ 300, ಡಿ 320. ಉತ್ತರ ಸಿ 300.